ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಸುಮಾರು 800 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಲವಾರು ದಿನಗಳಿಂದ ಕೆಲವೊಂದಿಷ್ಟು ಸುದ್ದಿಗಳು ಓಡಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಪತ್ರ ಕೂಡ ನವೆಂಬರ್ 27ನೇ ತಾರೀಕಿಗೆ ಪ್ರಕಟಗೊಂಡು ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾನದಂಡಗಳನ್ನು ಕೂಡ ನಿಗದಿಪಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಇಲ್ಲದೇ ಇದ್ದಂತಹ ಈ ಕರ್ನಾಟಕ ಟಿಇಟಿ ಪೇಪರ್ ಪತ್ರಿಕೆ 2 ಈ ಬಾರಿ ಕರ್ನಾಟಕ ಟಿಇಟಿ ಪತ್ರಿಕೆ 2 ಕಡ್ಡಾಯಗೊಳಿಸಿ ಅಧಿಕೃತವಾದಂತಹ ಗೆಜೆಟ್ನಲ್ಲಿ ಪ್ರಕಟಪಡಿಸಲಾಗಿದೆ. ಸೊ ಈ ವರ್ಷದ ಏನು ಕ್ರೈಸ್ ನೇಮಕಾತಿ ಇದೆ, ಈ ಕ್ರೈಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿದ್ಯಾರ್ಹತೆಗಳನ್ನು ಅಡಿಷನಲ್ ಆಗಿ ಆ್ಯಡ್ ಮಾಡಲಾಗಿದೆ, ಕರ್ನಾಟಕ ಟಿಇಟಿ ಕಡ್ಡಾಯವೇ ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳಿಗೆ ಉತ್ತರ ನೀಡುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದಮೇಲೆ ಇದರಲ್ಲಿ ಈ ಪ್ರಾಂಶುಪಾಲರ ನೇಮಕಾತಿ ಆಗ್ತಾ ಇದೆ, PU ಕಾಲೇಜ್ ಲೆಕ್ಚರರ್ ನೇಮಕಾತಿ ಆಗ್ತಾ ಇದೆ. ಸೊ ಬೇರೆ ಬೇರೆ ಶಾಲೆಗಳ ಬೇರೆ ಬೇರೆ ರೀತಿಯಾದಂಥ ಒಂದು ಈ ಕ್ರೈಸ್ನ ಅಡಿಯಲ್ಲಿರುವಂಥ ಶಾಲೆಗಳ ನೇಮಕಾತಿ ಆಗ್ತಾ ಇದೆ. ಅದರಲ್ಲಿ PU ಕಾಲೇಜ್ ಕೂಡ ಇದಾವೆ, ಕೆಲವೊಂದಿಷ್ಟು ಇಂಟಿಗ್ರೇಟೆಡ್. ಆ ಒಂದು ವಿದ್ಯಾರ್ಹತೆಗಳನ್ನು ಹೊರತುಪಡಿಸಿ ಈ ಏನು ಕ್ರೈಸ್ನ ಹೈಸ್ಕೂಲ್ಗಳಿದಾವೆ, 6ರಿಂದ 10ನೇ ತರಗತಿಯವರೆಗಿನ ಶಿಕ್ಷಣ ಸಂಸ್ಥೆಗಳೇನಿದಾವೆ ಅವುಗಳ ವಿದ್ಯಾರ್ಹತೆಯನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನಾವು ಸೀರಿಯಲ್ ನಂಬರ್ 28, 29, 30, 31, 32, 33, 34, 35 ಏನು ಬೇರೆ ಬೇರೆ ಶಿಕ್ಷಕರನ್ನ ಗಮನಿಸ್ತಾ ಇದ್ವಿ. ಕನ್ನಡ ಭಾಷಾ ಶಿಕ್ಷಕರಿರ್ಬೋದು, ಇಂಗ್ಲಿಷ್ ಭಾಷಾ ಶಿಕ್ಷಕರಿರ್ಬೋದು, ಹಿಂದಿ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ, ಸಮಾಜ ವಿಜ್ಞಾನ, ಸೊ ಇತ್ಯಾದಿ ಏನು ಹೈಸ್ಕೂಲ್ನ ಶಿಕ್ಷಕರ ನೇಮಕಾತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಕರ್ನಾಟಕ ಟಿಇಟಿ ಪತ್ರಿಕೆ 2ರಲ್ಲಿ ಕ್ವಾಲಿಫೈ ಆಗೋದನ್ನು ಕಂಪಲ್ಸರಿ ಮಾಡಲಾಗಿದೆ. 28, 29, 30, 31, 32, 33ರವರೆಗಿನ ಕ್ರಮ ಸಂಖ್ಯೆಯಲ್ಲಿನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಟಿಇಟಿ ಪತ್ರಿಕೆ 2ರಲ್ಲಿ ಅರ್ಹತೆ ಹೊಂದಿರತಕ್ಕದ್ದು ಅನ್ನುವಂತಹ ಸ್ಪಷ್ಟ ಮಾಹಿತಿಯನ್ನು ಕೊಡಲಾಗ್ತದೆ. ಇದರೊಂದಿಗೆ BA, B.Ed ಅಥವಾ BSc, B.Edನ ಜೊತೆಗೆ ಕರ್ನಾಟಕ ಟಿಇಟಿ ಪೇಪರ್ 2 ಕ್ವಾಲಿಫೈ ಆದಂಥವರು ಇಲ್ಲಿ ಅರ್ಹರಾಗ್ತಾರೆ. ಇಲ್ಲೊಂದು ಸ್ಪಷ್ಟತೆಯ ಕೊರತೆ ಇದೆ. CTET ಪೇಪರ್ 2 ಕ್ವಾಲಿಫೈ ಆದವರು ಕೂಡ ಅರ್ಜಿ ಸಲ್ಲಿಸಬಹುದಾ ಅಂತ ಹೇಳಿ. ಸೊ ಇದನ್ನು ಜಸ್ಟ್ C&R ರೂಲ್ ಬಂದಿದೆ. ನೇಮಕಾತಿಯ ಸಂದರ್ಭದಲ್ಲಿ ಆ ಕುರಿತಾದಂಥ ಸ್ಪಷ್ಟತೆ ಮತ್ತೊಮ್ಮೆ ಸಿಗಬಹುದು. ಅದೇನೇ ಆಗಿದ್ರೂ ಕೂಡ ಕರ್ನಾಟಕ ಟಿಇಟಿನ ಕಂಪಲ್ಸರಿ ಮಾಡಿದ್ದಾರೆ. ಸೊ ಈ ವರ್ಷದಿಂದ ಕ್ರೈಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೂಡ ಈ ಕರ್ನಾಟಕ ಟಿಇಟಿ ಮ್ಯಾಂಡೇಟರಿಯ ರೋಲ್ ಅನ್ನು ಪ್ಲೇ ಮಾಡ್ತದೆ. ಜೊತೆಗೆ ಏನು ಬ್ಯಾಕಪ್ ಸ್ಕೋರ್ ಇತ್ತು, ಬ್ಯಾಕಪ್ ಸ್ಕೋರ್ ಅನ್ನು ಕೂಡ ಇದೀಗ ರಿಮೂವ್ ಮಾಡಲಾಗಿದೆ. ಸೊ ಆ ಕುರಿತಾದಂತಹ ಒಂದು ಅಪ್ಡೇಟೆಡ್ ಮಾಹಿತಿ, ಡಿಟೇಲ್ಡ್ ಇನ್ಫಾರ್ಮೇಶನ್ ಕೂಡ ನಮಗೆ ನೇಮಕಾತಿ ಅಧಿಸೂಚನೆಯಲ್ಲಿ ಹೊರಬರುತ್ತೆ ಅನ್ನುವಂಥ ಮಾಹಿತಿನ ನೀವೆಲ್ಲ ಗಮನಿಸಿ ಅಂತ ಹೇಳ್ತಾ, ಸೊ ಶೀಘ್ರದಲ್ಲೇ ಬಹುಶಃ ಫೆಬ್ರವರಿಯ ನಂತರದಲ್ಲಿ ಮಾರ್ಚ್ ಅಷ್ಟೊತ್ತಿಗೆ ಈ ನೇಮಕಾತಿ ಅಧಿಸೂಚನೆ ಹೊರಬರುವ ಸಾಧ್ಯತೆ, ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ಕಾರ್ಯಗಳು ನಡೀತಾ ಇದ್ದಾವೆ ಅವೆಲ್ಲವುಗಳು ಮುಗಿದ ತಕ್ಷಣ ನೇಮಕಾತಿ ಅಧಿಸೂಚನೆ ಹೊರಬರುವ ಸಾಧ್ಯತೆ ಇದೆ. ಬಹುಶಃ ಮಾರ್ಚ್ ಅಥವಾ ಏಪ್ರಿಲ್ ಅಷ್ಟೊತ್ತಿಗೆ ಈ ಒಂದು ನೇಮಕಾತಿ ಆಗುವ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾ, ಸೊ ಇಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಟಿಇಟಿ ಪೇಪರ್ 2 ಕಂಪಲ್ಸರಿ ಮಾಡಿದ್ದಾರೆ. KTET ಪೇಪರ್ 2 ಜೊತೆಗೆ ಬ್ಯಾಕಪ್ ಸ್ಕೋರ್ ಅನ್ನು ಕೂಡ ರಿಮೂವ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನ ಈ ಒಂದು ಅಧಿಕೃತವಾದಂತಹ ರಾಜ್ಯ ಪತ್ರದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಿ ಅಂತ ಹೇಳ್ತಾ, ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.